ಲವ್ ಟು ಲಸ್ಸಿ ಅನ್ನುವಂತಹ ಅದ್ಭುತ ಸಿನಿಮಾದಲ್ಲಿ ಲಸ್ಸಿ ಅನ್ನುವಂತಹ ಒಂದು ಪೆಟ್ನೆ ಮೂಲಕ ಸಿನಿ ಪ್ರೇಕ್ಷಕರನ್ನ ಎಂಟರ್ಟೈನ್ ಮಾಡೋದಕ್ಕೆ ಜೀವಿತಾ ಪ್ರಭಾಕರ್ ಅವರು ಈ ನಟಿಮಣಿಯಾಗಿ ಒಂದು ಆಕ್ಟ್ ಮಾಡ್ತಾ ಇದಾರೆ. ಸದ್ಯ ಜೀವಿತಾ ಪ್ರಭಾಕರ್ ಅವರು ನಮ್ಮ ಬಾಸ್ ಟಿವಿ ಜೊತೆ ಮಾತುಕತೆಗೆ ಸಿಕ್ಕಿದ ನಾನು ಮಾತನಾಡಿಸ್ತೀನಿ. ಜೀವಿತಾ ಅಂತ ಕರೀಲ್ಲ, ಲಸ್ಸಿ ಅಂತ ಕರೀಲ್ಲ, ಗೊತ್ತಾಗ್ತದೆ. ಆಕ್ಚುಲಿ ಎರಡ್ ನೇಮು ತುಂಬಾ ಬ್ಯೂಟಿಫುಲ್ ಆಗಿದೆ. ಲಸ್ಸಿ ಅಂತೂ ತುಂಬಾ ಕ್ಯೂಟ್ ಆಗಿದೆ, ಪ್ರತಿಯೊಬ್ಬರಿಗೂ ಇಷ್ಟ ಆಗ್ತಿದೆ ಈ ಸಿನಿಮಾ ಮೂಲಕ. ಮೇ ಬಿ ಅದು ಒಳ್ಳೇದಾಗಿ ಆಗ್ಬೋದು, ಲಸ್ಸಿ ಅನ್ನೋ ನೇಮ್ ತುಂಬಾ ಫೇಮ್ ಆಗ್ಬೋದು. ಐ ಹೋಪ್ ಸೊ ಆಗುತ್ತೆ ಅಂತ. ಆ ಹೆಸರು ತಕ್ಕಂತೆ ನನ್ನ ಕ್ಯಾರೆಕ್ಟರ್ ಕೂಡ ಅಷ್ಟೇ ಕ್ಯೂಟ್ ಆಗಿದೆ. ಬಟ್ ಸಿನಿಮಾದಲ್ಲಿ ತುಂಬಾ ಅಳಿಸ್ಬಿಟ್ಟಿದ್ದಾರೆ ಲವ್ ಸ್ಟೋರಿ ಅಂದ್ಬಿಟ್ಟು ನನಗೆ. ಬಟ್ ಪರವಾಗಿಲ್ಲ. ಡೈರೆಕ್ಟರ್ ಸರ್, ಥ್ಯಾಂಕ್ ಯು ಸೋ ಮಚ್. ಬಿಕಾಸ್ ಇದೊಂದು ರಿಯಲ್ ಲವ್ ಸ್ಟೋರಿ. ಸೊ ಒಂದು ರಿಯಲ್ ಪಾತ್ರಕ್ಕೆ ಒಬ್ಬರನ್ನ ಚೂಸ್ ಮಾಡೋದಂದ್ರೆ ಅದು ತುಂಬ ಸೆನ್ಸಿಟಿವ್ ಆಗಿರಬೇಕು. ಸೊ ಅದೇ ಥರನೇ ನನಗೂ ಕೂಡ ತುಂಬ ಇಷ್ಟ ಆಯಿತು. ಆ ಕತೆ ಕೇಳ್ತಾ ನನಗೆ ಎಕ್ಸೈಟ್ಮೆಂಟ್ ಜಾಸ್ತಿ ಆಯಿತು ಸಿನಿಮಾ ನೋಡೋ ಥರನೇ. ಸೊ ಅಂಥ ಸಿನಿಮಾದಲ್ಲಿ ನಾನು ಆ್ಯಕ್ಟ್ ಮಾಡಿರೋದು ನಂಗೆ ತುಂಬಾ ಖುಷಿ ಆಯಿತು. ಅದು ಇಲ್ಲದೆ ಆಲ್ರೆಡಿ ಆ್ಯಕ್ಟ್ ಮಾಡಿರೋ ಹೀರೋ ಜೊತೆ ಮತ್ತೆ ಆರ್ಯನ್ ಸರ್ ಜೊತೆ ಇದೇ ಸಿನಿಮಾ ಮಾಡ್ತಿದ್ದೀನಿ, ಅದನ್ನು ತುಂಬ ಖುಷಿ ಆಯಿತು. ಸೊ ಕಂಟಿನ್ಯೂಸ್ ನಾವಿಬ್ಬರು ಸಿನಿಮಾ ಮಾಡ್ತಿರೋದು. ಆಮೇಲೆ ಡೈರೆಕ್ಟರ್ ಸರ್ ಅವ್ರದ್ದು ರೈಟಿಂಗ್ಸ್ ಹೇಳಬೇಕಂದ್ರೆ ತುಂಬಾ ಬೇಕು ಅಂತ ಅಷ್ಟು ಡೀಪಾಗಿ ಬರೆದಿದ್ದಾರೆ. ನನ್ನ ಸ್ಕ್ರಿಪ್ಟ್ ಬಂದು ಕೆಲವೊಂದು ಪರ್ಟಿಕ್ಯುಲರ್ ಆಗಿ 2 ಸೀನ್. ಒಂದು ಬಂದು ತಂದೆ ಮಗಳು ಕ್ಯಾರೆಕ್ಟ್ರು, ಅದು ತುಂಬ ಪರ್ಟಿಕ್ಯುಲರ್ ಆಗಿ ಬರೆದಿದ್ದಾರೆ. ಒಂದು ತಂದೆ ಮಗಳಿಗೆ ಎಷ್ಟು ಬಾಂಡಿಂಗ್ ಇರುತ್ತೆ ಅದನ್ನ ಅಷ್ಟು ಚೆನ್ನಾಗಿ ತೋರಿಸಿದ್ದಾರೆ. ಆ ಬರ್ದಿರೋ ಸ್ಕ್ರಿಪ್ಟ್ ಬಂದು ಆ್ಯಕ್ಚುಲಿ ಆ ಸೆಕೆಂಡಲ್ಲಿ ಬರೆದ್ರು. ಆ್ಯಂಡ್ ಇಟ್ ವಾಸ್ ಲೈಕ್ 3 pages. ಆ ಸೆಕೆಂಡಲ್ಲೇ 3 page ಓಕೆ ತುಂಬ ಇರುತ್ತೆ, ನಾನು ಟೆನ್ಷನ್ ಆಗೋಯ್ತು ನನಗೆ. ಬಟ್ ಆ ಸ್ಕ್ರಿಪ್ಟಲ್ಲಿ ಫಸ್ಟ್ ಲೈನ್ ಓದ್ತಾನೆ ನನಗೆ ಲಿಟ್ರಲಿ ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನನಗೆ ಕಂಟ್ರೋಲೇ ಮಾಡೋಕ್ಕಾಗಲಿಲ್ಲ, ಅಷ್ಟು ಡೀಪಾಗಿ ಬರೆದಿದ್ದಾರೆ. ಅವ್ರ ರೈಟಿಂಗ್ಸ್ ಮಾತ್ರ ತುಂಬಾ ಇಷ್ಟ ಆಯಿತು. ನಾನು ಫ್ಯಾನ್ ಆಗಿಬಿಟ್ಟೆ ಅಂತ ಡೈರೆಕ್ಟಾಗಿ ಹೇಳಿಬಿಟ್ಟೆ, ಅಷ್ಟು ಚೆನ್ನಾಗಿ ರೈಟಿಂಗ್ಸ್ ಬರೆದಿದ್ರು. ಸಿನಿಮಾ ಕೂಡ ಒಂದೇ ಶೆಡ್ಯೂಲಲ್ಲಿ ಮುಗಿಸ್ತೀವಿ. DOP ಸರ್ ಆ್ಯಂಡ್ ಎವ್ರಿ ಒನ್ ಗೇವ್ ದೇರ್ ಬೆಸ್ಟ್. ಪ್ರತಿಯೊಬ್ಬರೂ ಅವ್ರ ಪಾರ್ಟ್ನ ತುಂಬ ಚೆನ್ನಾಗಿ ಮಾಡಿದ್ದಾರೆ, 100% ಕೊಟ್ಟಿದ್ದಾರೆ ಈ ಸಿನಿಮಾದಲ್ಲಿ. ಅದು DOP ಸರ್ ಇದ್ಬಿಟ್ಟು ಲೈಕ್ ಬಿಫೋರ್ ದ ಮೂವಿ ಮುಹೂರ್ತ ಆಗುವಾಗ ಕೂಡ ಯುವರ್ ಸ್ಮೈಲ್ ಶುಡ್ ಬಿ ಸೋ ಮಚ್, ಯುವರ್ ಆ್ಯಕ್ಟಿಂಗ್ ಶುಡ್ ಬಿ ಓನ್ಲಿ ಸೋ ಮಚ್ ಅಂತ ಚಿಕ್ಕ ವಿಷಯ ಕೂಡ ಹೇಳ್ಕೊಟ್ರು ನನಗೆ, ಹಿಂಗೆ ಇರಬೇಕು ಅಂತ. ಐ ವಾಸ್ ಗುಡ್, ಬಟ್ ಅದರಲ್ಲಿ ಇನ್ನೂ ಚೆನ್ನಾಗಿ ನಿನ್ನ ತೋರಿಸ್ಬೇಕು ಅನ್ನೋದು ಅವ್ರ ಮೈಂಡಲ್ಲಿತ್ತು. ಸೊ ಅವರು ಪ್ರತಿಯೊಬ್ಬರು ಕ್ಯಾರೆಕ್ಟರ್ಸ್ ಕೂಡ ಒಂದು ಓಕೆ ಲೀಡ್ ಎಲ್ಲ ಬೇರೆ ಕ್ಯಾರೆಕ್ಟರ್ ಅಂತ ಏನೂ ಇರಲಿಲ್ಲ, ಪ್ರತಿಯೊಬ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಟ್ಟು ಅಷ್ಟೇ ಚೆನ್ನಾಗಿ ವರ್ಕ್ ಮಾಡಿದ್ರು. ಆ್ಯಂಡ್ ಇವನ್ ಸಾಂಗ್ ಬಗ್ಗೆ ಹೇಳಿದ್ರೆ ವಿನು ಸರ್ ಬಂದು ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದರು. ನಾನು ಫಸ್ಟ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ. ಅದು ಇಲ್ಲದೆ ಈ ಸಿನಿಮಾದಲ್ಲಿ ಡೈರೆಕ್ಟರ್ ಸರ್ ಹೇಳ್ದಂಗೆ ಶಯಾರೇಸ್ ಜಾಸ್ತಿ ಇದೆ. ಅದು ನನ್ನ ಬೋರ್ ಹೊಡೆದ್ಬಿಡತ್ತೇನೋ ಅನ್ನೋ ಮೈಂಡ್ಸೆಟ್ ಇತ್ತು. ಬಟ್ ಆ ವರ್ಡ್ಸ್ ಎಲ್ಲ ಕೇಳ್ತಾ ತುಂಬಾ ಖುಷಿ ಆಯಿತು. ಈ ಜನ್ರೇಷನ್ ಎಲ್ಲರೂ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅಂಥ ಸಿನಿಮಾ ಇತ್ತು. ಪ್ರತಿಯೊಬ್ಬರು ಯಾರೇ ಲವ್ ಮಾಡಿದ್ರು ಕೂಡ ಲವರ್ಸ್ಗಾಗಲಿ ಇಲ್ಲ ಬಿಟ್ಟು ಹೋಗಿರೋರ್ಗಾಗಲಿ ತುಂಬಾ ಅಟ್ಯಾಚ್ ಆಗುತ್ತೆ ಅವ್ರಿಗೆಲ್ಲಾನು. ಸೊ ಅಂಥ ಸಿನಿಮಾ. ಆ್ಯಂಡ್ ಪರ್ಟಿಕ್ಯುಲರ್ಲಿ ಒಂದು ಸೀನಲ್ಲಿ ಹುಡುಗಿರ ಮನ್ಸು ಬಗ್ಗೆ ಬರೆದಿದ್ದಾರೆ, ಅದು ನನಗೆ ತುಂಬ ಇಷ್ಟ ಆಯಿತು. ಪರ್ಸ್ನಲಿ ನನಗೆ ತುಂಬ ಇಷ್ಟ ಆಯಿತು. ನಾನು ರಿಯಲ್ ಆಗಿ ಅಳ್ತಿದ್ದೆ ಆ ಸೀನಲ್ಲಿ. ಸೊ ಆ 2 ಸೀನಲ್ಲಿ ಅಳ್ತಿರೋದ್ರಲ್ಲಿ ಇದರಲ್ಲೂ ತುಂಬಾ ಅಳ್ತಿದ್ದೆ. ಪ್ರತಿಯೊಂದು ಸೈಡನ್ನು ಪ್ರತಿಯೊಂದು ಸರಿ ನಾನು ಡೈಲಾಗ್ಸ್ ಹೇಳ್ತಿರುವಾಗ್ಲೂ. ಸೊ ಪ್ರತಿಯೊಂದು ಹುಡುಗಿನೂ ಈ ಸಿನಿಮಾ ನೋಡುವಾಗ ಅವರು ರಿಯಲ್ ಆಗಿ ಫೀಲ್ ಆಗ್ತಾರೆ, ಹರ್ಟ್ ಆಗ್ತಾರೆ. ಆ್ಯಂಡ್ ಈ ರಿಯಲ್ ಲೈಫ್ ಕ್ಯಾರೆಕ್ಟರ್ನ ನಾನು ರಿಯಲ್ ಆಗಿ ನೋಡಲೇಬೇಕು. ಬಿಕಾಸ್ ಸಿನಿಮಾ ಹೇಳ್ತಿರುವಾಗ ಒಂದು ಸೈಡಲ್ಲಿ ನನಗೆ ಸಿನಿಮಾ ಎಂಡ್ ಆಗ್ತಿದ್ದು ಇಷ್ಟ ಆಗಿಲ್ಲ. ಹೇಳಬೇಕಂದ್ರೆ ನಾನು ಒಪ್ಕೊಂಡು ಇಲ್ಲ, ಡೈರೆಕ್ಟರ್ ಸರ್ ಅದು ಎಷ್ಟೇ ಕನ್ವಿನ್ಸ್ ಮಾಡೋದು ನನಗೆ ಇಷ್ಟ ಆಗಿರಲಿಲ್ಲ. ಬಟ್ ಅದು ಯಾಕಾಯಿತು ಅಂತ ರೀಸನ್ ಕೇಳಿದಾಗ ಅರ್ಥ ಆಯಿತು. ಅದು ತುಂಬ ಬೇಜಾರಾಯಿತು ನನಗೆ ರಿಯಲ್ ಲೈಫಲ್ಲಿ ಆ ಕತೆ ಕೇಳ್ತಾ. ಸೊ ಇಟ್ ವಾಸ್ ಲೈಕ್ ದಿಸ್. ಸೊ ಅದೇ ಪರ್ಟಿಕ್ಯುಲರ್ ಮೇನ್ ರೀಸನ್ ಈ ಸಿನಿಮಾ ನಾನು ಮಾಡ್ಬೇಕು ಅನ್ಕೊಂಡಿದ್ದು. ಮುಂದಿನ ದಿನಗಳಲ್ಲಿ ಯಾರ ಜೊತೆ ಸ್ಕ್ರೀನ್ ಶೇರ್ ಮಾಡ್ಕೋಬೇಕು ಅಂತ, ಯಾರು ನಿಮ್ಮ ಫೇವ್ರೆಟ್ ಹೀರೋ ಅಂತ? ಫೇವ್ರೇಟ್ ಹೀರೋ ನನಗೆ ಯಾವ ಸಿನಿಮಾ ನೋಡಿದ್ರೆ ಎಲ್ಲ ಹೀರೋ ಇಷ್ಟ ಆಗ್ತಾರೆ. ಬಿಕಾಸ್ ಎವ್ರಿ ಒನ್ ಆ ಪಾರ್ಟ್ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅಲ್ವಾ. ಸೊ ಆ ಪಾರ್ಟಲ್ಲಿ ಅವ್ರು ತುಂಬಾ ಇಷ್ಟ ಆಗ್ತಾರೆ ನನಗೆ. ಸೊ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಹೋಪ್ ಸೊ ಫ್ಯೂಚರಲ್ಲಿ ಮಾಡ್ತಿದ್ದೀನಿ. ಕನ್ಫರ್ಮ್ ಆದರೆ ಇನ್ನು ಕಂಟಿನ್ಯೂ ಆಗುತ್ತೆ. ಫೇವ್ರೆಟ್ ಹೀರೋ ಯಾರು ಅಂತ ಹೇಳಲೇ ಇಲ್ಲ. ಫೇವ್ರೇಟ್ ಹೀರೋ ಲೈಕ್ ಆ್ಯಕ್ಚುಲಿ ನನಗೆ ಇಲ್ಲಿ ಕನ್ನಡ ಇಂಡಸ್ಟ್ರಿನಲ್ಲಿ ಗಣೇಶ್ ಸರ್ ತುಂಬ ಇಷ್ಟ. ನಾನು ದೊಡ್ಡ ಫ್ಯಾನ್ ಆ್ಯಕ್ಚುಲಿ. ನಾನು ಫಸ್ಟ್ ಕನ್ನಡ ಮೂವಿ ನೋಡಿದ್ದೆ ಗಣೇಶ್ ಸರ್ದು ಮುಂಗಾರು ಮಳೆ. ಎವ್ರಿ ಒನ್ ಆರ್ ಬಿಗ್ ಫ್ಯಾನ್ ಆಫ್ ದ್ಯಾಟ್ ಮುಂಗಾರು ಮಳೆ. ಆ್ಯಂಡ್ ನಾನು ಕೂಡ ತುಂಬ ದೊಡ್ಡ ಫ್ಯಾನು ಗಣೇಶ್ ಸರ್ಗೆ. ಸೊ ಐ ರಿಯಲಿ ಲವ್ ಹಿಮ್, ಐ ಅಡ್ಮೈರ್ ಹಿಮ್ ಇನ್ ಎವ್ರಿ ಮೂವೀಸ್. ಸೊ ನಂಗೆ ತುಂಬಾ ಇಷ್ಟ. ಮುಂದಿನ ದಿನಗಳಲ್ಲಿ ಮುಂಗಾರು ಮಳೆ ತರ ಏನಾದ್ರು ಕತೆ ಬಂದು ಗಣೇಶ್ ಅವ್ರ ಹೀರೋ ಆಗಿ ನೀವು ಹೀರೋಯಿನ್ ಆದ್ರೆ ಹೆಂಗಿರುತ್ತೆ ಅಂತ?
ನನ್ಗೆ ವರ್ಡ್ಸೇ ಬರ್ತಿಲ್ಲ ಹೇಳ್ಬೇಕಂದ್ರೆ ಅದು ಕೇಳೋಕ್ಕೇನೆ. ಲಿಟ್ರಲಿ ಐ ಸ್ಟಾರ್ಟ್ ಕ್ರೈಯಿಂಗ್ ಮೇ ಬಿ. ನಾನು ಅಳಕ್ಕೆ ಸ್ಟಾರ್ಟ್ ಮಾಡಿಬಿಡ್ತೀನಿ, ಅಷ್ಟು ಬ್ಯೂಟಿಫುಲ್. ನನ್ನ ಫೇವ್ರೆಟ್ ಹೀರೋ ಜೊತೆ ಅಂಥ ಕಾನ್ಸೆಪ್ಟಲ್ಲಿ ಸಿನಿಮಾ ಮಾಡೋದಾದರೆ ಐ ಥಿಂಕ್ ದಟ್ ವಿಲ್ ಬಿ ದ ಬೆಸ್ಟ್ ಮೂವಿ ಎವರ್ ಐ ವಿಲ್ ಡೂ. ಅಂಥ ಮೂವಿ ನಂಗೆ ಸಿಗುತ್ತೋ ಇಲ್ವೋ ಗೊತ್ತಿಲ್ಲ. ಸಿಕ್ಕಿದ್ರೆ ಅದಕ್ಕಿಂತ ಒಂದು ಬೆಸ್ಟ್ ಮೂವಿ ನನ್ನ ಕೆರಿಯರಲ್ಲೇ ಇರಲ್ಲ ಅನ್ಕೋತೀನಿ. ಕನ್ನಡ ಆಡಿಯನ್ಸ್ಗೆ ಏನೇ ಹೇಳ್ತೀರಾ ಲವ್ ಟು ಲಸ್ಸಿ ಸಿನಿಮಾದ ಮೂಲಕ? ಲವ್ ಟು ಲಸ್ಸಿನಲ್ಲಿ ಆ್ಯಕ್ಚುಲಿ ದಿಸ್ ಈಸ್ ಅ ಲವ್ ಸ್ಟೋರಿ ಅನ್ನೋದಕ್ಕೆ ಸೊ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅನ್ನೋದು ಜಾಸ್ತಿ ಇರತ್ತೆ. ಸೊ ಪ್ರಾಪರ್ ಕಮ್ಯುನಿಕೇಷನ್ ಯಾವತ್ತೂ ಇರಬೇಕು, ಡೈರೆಕ್ಟ್ ಕಮ್ಯುನಿಕೇಷನ್ ಯಾವತ್ತೂ ಇರಬೇಕು ಅನ್ನೋದು ಈ ಸಿನಿಮಾದಲ್ಲಿ ಆ ಮೆಸೇಜ್ ಬರುತ್ತೆ. ಸೊ ಅದು ಲವರ್ಸ್ಗಂತ ಇಲ್ಲ, ಯಾವುದೇ ಫ್ರೆಂಡ್ಶಿಪ್ ಆಗಿರಲಿ, ಯಾವುದೇ ಒಂದು ರಿಲೇಷನ್ಶಿಪ್ ಆಗಿರಲಿ, ಪ್ರತಿಯೊಂದರಲ್ಲೂ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದನೇ ಮ್ಯಾಕ್ಸಿಮಮ್ ಬ್ರೇಕ್ಸ್ ಆಗ್ತಿರೋದು. ಅದು ಡೈರೆಕ್ಟಾಗಿ ಬಿಟ್ರೆ ಯಾವುದೇ ಇಶ್ಯೂಸ್ ಇರಲ್ಲ. ಸೊ ಯಾವುದೇ ರಿಲೇಷನ್ಶಿಪ್ ಆಗಿರಲಿ ಅದು ಡೈರೆಕ್ಟಾಗಿ ಫೇಸ್ ಮಾತಾಡಬೇಕು. ಥ್ಯಾಂಕ್ ಯು ಸೊ ಮಚ್. ಇಷ್ಟೊತ್ತು ನಮ್ಮ ಬಾಸ್ ಟಿವಿ ಜೊತೆ ಮಾತನಾಡಿದಕ್ಕೆ ಒಳ್ಳೆದಾಗಲಿ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಇದಾಗಿತ್ತು ನಟಿ ಜೀವಿತಾ ಪ್ರಭಾಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರವಿಚಂದ್ರ ಜೊತೆ ಮಂಜುನಾಥ್ ಶ್ರೀನಿವಾಸ್, ಬಾಸ್ ಟಿವಿ ಕನ್ನಡ, ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.